ಹಾಯ್ ಫ್ರೆಂಡ್ಸ್, ವೆಯ್ಟ್ ಲಾಸ್ಗೆ ಹೆಲ್ದಿ ಡಯಟ್ ಕೂಡ ಮುಖ್ಯ. ನಿನ್ನೆ ನಾನು ಹೆಲ್ದಿ ಸ್ಮೂದಿಯನ್ನು ಟ್ರೈ ಮಾಡಿದೆ. ತುಂಬ ಟೇಸ್ಟಿಯಾಗಿತ್ತು. ಮತ್ತು ನಾನು 1 kg ವೆಯ್ಟ್ ಲಾಸ್ ಕೂಡ ಆದೆ. ಅದಕ್ಕೆ ನಾನು ಇದನ್ನು ನಿಮ್ಮ ಜೊತೆ ಯಾಕೆ ಹಂಚ್ಕೊಳ್ಬಾರ್ದು ಅಂತ ಅನಿಸ್ತು. ಹಾಗಾದರೆ ಬನ್ನಿ, ಇವತ್ತಿನ ವಿಡಿಯೋದಲ್ಲಿ ಹೆಲ್ದಿ ಬನಾನಾ ಹಾಗೂ ಕ್ಯಾರೆಟ್ ಸ್ಮೂದಿ ಮಾಡೋದನ್ನು ಹೇಗೆ ಅಂತ ನೋಡ್ಕೊಳ್ಳೋಣ. ನಮಗೀಗ ಸ್ಮೂದಿ ಮಾಡಲಿಕ್ಕೆ ಬೇಕಾದಂಥ ಸಾಮಗ್ರಿಗಳು, ಒಂದು ಕ್ಯಾರೆಟು ಮತ್ತು ಬನಾನಾ, ಅದನ್ನು ಚಾಪ್ ಮಾಡಿಟ್ಕೊಂಡಿದ್ದೀನಿ. ಹಾಗೆ 3 ಖರ್ಜೂರ. ಈಗ ಅದನ್ನು ಮಿಕ್ಸಿ ಜಾರ್ಗೆ ಹಾಕೋಣ. ಮೊದಲೇದಾಗಿ ಕ್ಯಾರೆಟ್, ತದನಂತರ ಬಾಳೆಹಣ್ಣನ್ನು ಹಾಕ್ಕೊಳ್ತಾ ಇದ್ದೀನಿ. ನಂತರ 3 ಖರ್ಜೂರವನ್ನು ಅದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಬೇಕು. ತದನಂತರ ನಿಮಗೆ ನಾನು ಅರ್ಧ ಗ್ಲಾಸ್ ನೀರನ್ನು ಉಪಯೋಗಿಸ್ಕೊಳ್ತಿದ್ದೀನಿ. ಅರ್ಧ ಗ್ಲಾಸ್, ನೀವು ಎಷ್ಟು ಬೇಕೋ ಅಷ್ಟು ಉಪಯೋಗಿಸ್ಕೊಳ್ಬೋದು. ಅದು ಸ್ಮಾಲ್ ಗ್ಲಾಸ್. ತದನಂತರ ಅದನ್ನು ಮಿಕ್ಸಿ ಜಾರ್ಗೆ ಹಾಕಿ ಮಿಕ್ಸಿ ಮಾಡ್ಕೊಳ್ತಿದ್ದೀನಿ. ಬನಾನಾ ಕ್ಯಾರೆಟ್ ಬದಲು ಆ್ಯಪಲ್ ಸ್ಮೂದಿ ಕೂಡ ಮಾಡ್ಬೋದು. ಇವೆರಡು ಕೂಡ ಬೇಸಿಗೆ ಕಾಲಕ್ಕೆ ನಮ್ಮ ದೇಹಕ್ಕೆ ತಂಪನ್ನು ನೀಡುತ್ತೆ ಮತ್ತು ವೆಯ್ಟ್ ಲಾಸ್ಗೂ ಕೂಡ ಹೆಲ್ಪ್ ಆಗುತ್ತೆ. ಮಕ್ಕಳು ಕೂಡ ಬೆಳಿಗ್ಗೆ ಇದನ್ನು ಕುಡಿಬೋದು. ಆ್ಯಪಲ್ ಸ್ಮೂದಿ ಹೇಗೆ ಮಾಡೋದು ಅನ್ನೋದನ್ನು ನಾನು ಮುಂದಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಪ್ಲೀಸ್ ಹೀಗೆ ನನಗೆ ಸಪೋರ್ಟ್ ಮಾಡ್ತಾಯಿರಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ. ಹಾಗೆ ಲೈಕ್ ಕೂಡ ಕೊಡಿ. ಓಕೆ, ಬಾಯ್.